ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಹರೇ ಕೃಷ್ಣ. ನಾನು ನಿಮ್ಮ ಪ್ರೀತಿಯ ಕೋಳಿ ರಮ್ಯಾ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ಯು ನೋ ವಾಟ್, ನನಗೆ ಇವತ್ತು ಸಖತ್ ಬೇಜಾರಾಗಿದೆ. ಇವತ್ತಲ್ಲ, ಸುಮಾರು 2-3 ದಿನದಿಂದ. ಯಾಕಂದರೆ ಮಾನಿಟೈಸೇಷನ್ ಸ್ಟಾಪ್ ಆಗಿದೆ. ಬಿಕಾಸ್ ನನ್ನ ವೋಟರ್ ಐ ಡಿನೋ ಅಥವಾ ಆಧಾರ್ ಕಾರ್ಡು ಯಾವುದೂ ಕರೆಕ್ಟಾಗಿ ಸ್ಕ್ಯಾನ್ ಆಗಿಲ್ಲ ಅನಿಸುತ್ತೆ. ಸೊ ಆ ನಂಬರ್ಸ್ ಕರೆಕ್ಟಾಗಿ ಅದಕ್ಕೆ ಕಾಣಿಸಿಲ್ಲ ಅನಿಸುತ್ತೆ. ಸೊ ಅದಕ್ಕೋಸ್ಕರ ರಿಜೆಕ್ಟ್ ಆಗಿದೆ. ಸೊ ಹಾಗಾಗಿ ಮಾನಿಟೈಸೇಷನ್ ಸ್ಟಾಪ್ ಆಗಿದೆ. ಸಖತ್ ಬೇಜಾರಾಗ್ತಿದೆ. ಯಾವ ವಿಡಿಯೋನೂ ಪೋಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಒಂದು 2-3 ವಿಡಿಯೋ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಎವ್ರಿ ಡೇ ಪೋಸ್ಟ್ ಮಾಡಬೇಕು ಅಂತ. ಬಟ್ ಮಾನಿಟೈಸೇಷನ್ ಸ್ಟಾಪ್ ಆಗಿರೋದ್ರಿಂದ ವಿಡಿಯೋಸ್ ಪೋಸ್ಟ್ ಮಾಡಬೇಕಾ ಇಲ್ವಾ ಒಂದು ಕ್ಲಾರಿಟಿನೇ ಸಿಗ್ತಾ ಇಲ್ಲ ನನಗೆ. ಆ್ಯಂಡ್ ಇದ್ರ ಬಗ್ಗೆ ಯಾರಿಗಾದರೂ ಸ್ವಲ್ಪ ನಾಲೆಡ್ಜ್ ಇದ್ದರೆ ಖಂಡಿತ ನನಗೋಸ್ಕರ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಬೇಜಾರಂತೂ ಇದೆ, ಯೂಟ್ಯೂಬಲ್ಲಿ ಏನೂ ಪೋಸ್ಟ್ ಮಾಡೋಕ್ಕಾಗ್ತಾಯಿಲ್ಲ ಅಂತ. ಆ್ಯಂಡ್ ರೀಲ್ಸ್ ಜಾಸ್ತಿ ಮಾಡ್ತಿದ್ದೀನಿ ಬಿಕಾಸ್ ಈ ವಿಡಿಯೋ ಅಂತೂ ಮಾಡೋಕ್ಕಾಗ್ತಿಲ್ಲ, ಅದನ್ನಾದರೂ ಮಾಡೋಣ ಅಂತ. ಓಕೆ. ಆ್ಯಂಡ್ ಅದರ್ವೈಸ್ ನಾನು ತುಂಬ ಚೆನ್ನಾಗಿದ್ದೀನಿ. ಶೂಟಿಂಗ್ ಲೈಫ್ ಸಖತ್ತಾಗಿ ನಡೀತಾ ಇದೆ. ಆ್ಯಂಡ್ ಅದ್ರ ಜೊತೆಗೆ ರೀಲ್ಸ್ ಎಲ್ಲ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಕಂಪ್ಲೀಟಾಗಿ ಫ್ರೀ ಆಗಿದ್ದೆ. ಇವತ್ತು ನಿನ್ನೆ ಮೊನ್ನೆ 3 ದಿನದಿಂದ ಕಂಪ್ಲೀಟಾಗಿ, ಅಂದರೆ ಶೂಟಿಂಗ್ ಇರಲಿಲ್ಲ, ಬೇರೆ ಕೆಲಸಗಳನ್ನು ಮಾಡ್ಕೋತಾ ಇದ್ದೆ. ಸೊ ನಿಮ್ಮ ಜೊತೆ ಎಲ್ಲ ಮಾತಾಡಿಲ್ಲ. ಸೊ ಒಂದು ಸಲ ಹಾಯ್ ಹೇಳೋಣ, ನಿಮಗೆಲ್ಲ ಏನು ಪ್ರಾಬ್ಲಮ್ ಇದೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ಮರಿಬೇಡಿ, ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ, ಮಾನಿಟೈಸೇಷನ್ ಈ ಥರ ಸ್ಟಾಪ್ ಆಗಿದೆ, ರೀವೆರಿಫಿಕೇಷನ್ ಮಾಡೋದಕ್ಕೆ ನಾನು ಮೇಲ್ ಕಳಿಸ್ತೀನಿ. ಬಟ್ ಇನ್ನೂ ನನಗೆ ರಿಪ್ಲೈ ಬಂದಿಲ್ಲ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ದರೆ ಪ್ಲೀಸ್ ಹೇಗೆ ನಾನು ರೀವೆರಿಫಿಕೇಷನ್ ಹೇಗೆ ಮಾಡ್ಕೊಳ್ಳೋದು ಅಂತ ಒಂದು ಸ್ವಲ್ಪ ಹೇಳ್ಕೊಡಿ. ಆ್ಯಂಡ್ ಓಕೆ, ನಾನು ಆ್ಯಕ್ಟ್ರೆಸ್ ಆಗಿರೋದ್ರಿಂದ ನಾನು ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ನಿಮ್ಮ ಇಷ್ಟವಾದಂತಹ ಸಾಂಗ್ಗೆ ಡ್ಯಾನ್ಸ್ ಮಾಡೋದ್ರ ಮೂಲಕ. ಆ್ಯಂಡ್ ನೀವೆಲ್ಲರೂ ಏನು ಮಾಡಬೇಕಂದ್ರೆ, ನಿಮ್ಮ ಫೇವ್ರೆಟ್ ಸಾಂಗ್ನ ಕಮೆಂಟ್ ಮಾಡಿ. ಸೊ ಆ ಒಂದು ಸಾಂಗ್ಗೆ ನಾನು ಡ್ಯಾನ್ಸ್ ಮಾಡ್ತೀನಿ, ಓಕೆನಾ? ಆ್ಯಂಡ್ ಯಾವುದಾದ್ರೂ ಆಗಿರ್ಬೋದು, ಎನಿ ಲ್ಯಾಂಗ್ವೇಜ್, ಕನ್ನಡ, ತೆಲುಗು, ತಮಿಳ್, ಯಾವ ಲ್ಯಾಂಗ್ವೇಜ್ ಆದರೂ ಪರವಾಗಿಲ್ಲ, ನಾನು ಅದಕ್ಕೆ ಡ್ಯಾನ್ಸ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಆಸೆ ಇದೆ. ಸುಮಾರಷ್ಟು ಜನ ನನ್ನ ಆ್ಯಕ್ಟಿಂಗ್ ಕರೆಕ್ಟಾಗಿ ನೋಡಿರಲ್ಲ. ನನ್ನ ಆ್ಯಕ್ಟಿಂಗ್ ನೋಡಬೇಕಂದ್ರೆ ಯಾವುದಾದ್ರೂ ಹೀರೋಯಿನ್ ಡೈಲಾಗ್ಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ, ಅವ್ರ ಥರ ನಾನು ಆ್ಯಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ನನಗೆ ಆ್ಯಕ್ಚುಲಿ ಮಂಜುಳಾ ಅವರ ಆ್ಯಕ್ಟಿಂಗ್ ಸಖತ್ ಇಷ್ಟ ಆಗ್ತಾಯಿತ್ತು. ಅವರು ಸಖತ್ ಬಜಾರಿಯಾಗಿ ಒಂದಷ್ಟು ಮೂವೀಸಲ್ಲಿ ಮಾಡಿದಾರಲ್ಲ, ಆ ಥರ ಡೈಲಾಗ್ಗಳು ಇಷ್ಟ ಆಗ್ತಾಯಿತ್ತು. ಆ್ಯಂಡ್ ಮಾಲಾಶ್ರೀ ಅವರ ಡೈಲಾಗ್ ಕೂಡ ಇಷ್ಟ ಆಗ್ತಾಯಿತ್ತು. ಆ್ಯಂಡ್ ರಮ್ಯಾ ಅವ್ರದ್ದು ಈ ಯಾವುದು ಗೊತ್ತಾ, ಎಕ್ಸ್ಕ್ಯೂಸ್ ಮೀ ಮೂವಿಯಲ್ಲಿ ಅವ್ರು ಸಖತ್ತಾಗಿ ಬಾಯಿಗೆ ಬಂದಾಗೆಲ್ಲ ಬೈತಾರೆ ಗೊತ್ತಾ, ಆ ಥರ ಡೈಲಾಗ್ಸ್ಗಳು ನನಗೆ ಇಷ್ಟ ಆಗ್ತಾಯಿತ್ತು. ನಿಮ್ಗೆ ಯಾವ್ದು ಇಷ್ಟ? ನಿಮಗೆ ನಿಮ್ಮ ಫೇವ್ರೆಟ್ ಯಾವುದು? ನನ್ನನ್ನು ಯಾವ ಕ್ಯಾರೆಕ್ಟ್ರಲ್ಲಿ ನೀವು ನೋಡೋಕ್ಕೆ ಇಷ್ಟಪಡ್ತೀರಾ ಕಮೆಂಟ್ ಮಾಡಿ. ಆ್ಯಂಡ್ ಅದ್ರ ಜೊತೆಗೆ ನಾನು ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಸೇಮ್ ಕಾಸ್ಟ್ಯೂಮ್, ಸಿಮಿಲರ್ ಕಾಸ್ಟ್ಯೂಮ್, ಮೇ ಬಿ ಸಿಮಿಲರ್ ಆಗಿರೋದು, ಅಂದರೆ ಸೇಮ್ ಕಲರ್ ಆ ಥರ ಏನಾದರೂ ಮ್ಯಾಚ್ ಮಾಡಿ ಅದೇ ಥರ ಮೇಕಪ್ಪಲ್ಲಿ ನಾನು ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀನಿ. ಇದಂತೂ ಪಕ್ಕ. ಪ್ಲೀಸ್ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದು ವಿಷಯ, ಯಾರೆಲ್ಲ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿದಾರೋ ಪಾಸಿಟಿವ್ ಆಗಿ, ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮಮ್ಮ ಮತ್ತು ನನ್ನ ವಿಡಿಯೋ ನೋಡ್ಬಿಟ್ಟು ಸುಮಾರು ಜನ ತುಂಬ ಗುಡ್ ಒಪಿನಿಯನ್ ತಿಳಿಸಿದ್ದಾರೆ. ಸೊ ಅವ್ರಿಗೆಲ್ಲ ಥ್ಯಾಂಕ್ ಯು. ಅಲ್ಲಿಯವರೇ ಎಷ್ಟೊಂದು ಜನ ನನಗೆ ಟೆಕ್ಸ್ಟ್ ಮಾಡಿದ್ದೀರಾ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಎಷ್ಟೊಂದು ಜನ ನೋಡ್ತಿದ್ದಾರೆ ಅಲ್ಲಿಯವರೇ ಅಂತ. ಆ್ಯಂಡ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾರಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಆಲ್ ಆಫ್ ಯು. ಲವ್ ಯು ಆಲ್.